ನಾವು ಯಾಕೆ ಬಟ್ಟೆಗಳನ್ನು ಧರಿಸುತ್ತೇವೆ? ನಾವು ಪ್ರತಿದಿನ ಬಟ್ಟೆಗಳನ್ನು ಧರಿಸುತ್ತೇವೆ, ಆದರೆ ಯಾಕೆ? ನಮ್ಮ ಬಟ್ಟೆಗಳು ನಮ್ಮ ಸೂಪರ್ ಹೀರೋಗಳಿದ್ದಂತೆ. ಅವು ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತವೆ. ಬಿಸಿಲಿನಿಂದ, ಚಳಿಯಿಂದ ಮತ್ತು ನಾವು ಆಟವಾಡುವಾಗ ಧೂಳು ಮತ್ತು ಸಣ್ಣ ಗೀರುಗಳಿಂದ ನಮ್ಮನ್ನು ಸುರಕ್ಷಿತವಾಗಿರಿಸುತ್ತವೆ. ನಾವು ಆರಾಮವಾಗಿ ಮತ್ತು ಸುರಕ್ಷಿತವಾಗಿರಲು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಬಟ್ಟೆಗಳನ್ನು ಧರಿಸುತ್ತೇವೆ. ನಾವು ನೋಡುವ ಸುಂದರ ಬಟ್ಟೆಗಳು. ಸುತ್ತಲೂ ನೋಡಿ. ನಾವು ಅನೇಕ ರೀತಿಯ ಬಟ್ಟೆಗಳನ್ನು ನೋಡಬಹುದು. ನಮ್ಮ ದೇಶದಲ್ಲಿ ನಾವು ಸುಂದರವಾದ ಸ್ಥಳೀಯ ಉಡುಪನ್ನು ನೋಡಬಹುದು. ಕೆಲವರು ಶರ್ಟ್ ಮತ್ತು ಪ್ಯಾಂಟ್ ಧರಿಸುತ್ತಾರೆ. ಅಮ್ಮಂದಿರು ಮತ್ತು ಶಿಕ್ಷಕರು ಕೆಲವೊಮ್ಮೆ ಸುಂದರವಾದ ಸೀರೆ ಧರಿಸುತ್ತಾರೆ. ಕೆಲವರು ಸುಂದರವಾದ ಸ್ಕರ್ಟ್ ಅಥವಾ ಉತ್ತಮವಾದ ಬ್ಲೌಸ್ ಧರಿಸುತ್ತಾರೆ. ನಮ್ಮ ಬಟ್ಟೆಗಳು ಕಾಮನ ಬಿಲ್ಲಿನಂತೆ ಬಹಳ ವರ್ಣರಂಜಿತವಾಗಿರಬಹುದು. ಕೆಲವು ಗಾಢ ಕೆಂಪು, ಬಿಸಿಲಿನ ಹಳದಿ ಅಥವಾ ಹುಲ್ಲಿನ ಹಸಿರು ಬಣ್ಣದಲ್ಲಿರುತ್ತವೆ ಮತ್ತು ಕೆಲವು ಬಟ್ಟೆಗಳು ಶಾಂತ ಮತ್ತು ಸರಳವಾಗಿರುತ್ತವೆ, ಬಿಳಿಯಂತೆ. ಪ್ರತಿ ಕಾಲಕ್ಕೂ ಬಟ್ಟೆಗಳು. 1. ಬಿಸಿಲಿನ ಬೇಸಿಗೆ ಕಾಲದ ಬಟ್ಟೆಗಳು. ಬೇಸಿಗೆಯಲ್ಲಿ ಹೊರಗೆ ತುಂಬಾ ಬಿಸಿಯಾಗಿರುವಾಗ ನಾವು ನಮ್ಮನ್ನು ತಂಪಾಗಿರಿಸುವ ಹಗುರವಾದ ಬಟ್ಟೆಗಳನ್ನು ಧರಿಸುತ್ತೇವೆ. ನಾವು ಟೀ ಶರ್ಟ್ ಮತ್ತು ಫ್ರಾಕ್ಸ್ಗಳಂತಹ ಮೃದುವಾದ ಹತ್ತಿ ಬಟ್ಟೆಗಳನ್ನು ಧರಿಸಬಹುದು. ಹತ್ತಿಯು ಆರಾಮದಾಯಕ ಅನುಭವ ನೀಡುತ್ತದೆ ಮತ್ತು ನಮ್ಮ ಚರ್ಮಕ್ಕೆ ಉಸಿರಾಡಲು ಬಿಡುತ್ತದೆ. 2. ಚಳಿಗಾಲದ ಬಟ್ಟೆಗಳು. ಚಳಿಗಾಲದಲ್ಲಿ ಚಳಿಯಾದಾಗ ನಮಗೆ ಬೆಚ್ಚಗಿನ ಅಪ್ಪುಗೆಯನ್ನು ನೀಡುವ ಬಟ್ಟೆಗಳು ಬೇಕು. ನಾವು ಸ್ವೆಟರ್, ಟೋಪಿ ಮತ್ತು ಸಾಕ್ಸ್ಗಳಂತಹ ಉಣ್ಣೆಯ ಬಟ್ಟೆಗಳನ್ನು ಧರಿಸುತ್ತೇವೆ. ಬೆಚ್ಚಗೆ ಮತ್ತು ಆರಾಮವಾಗಿರಲು ನಾವು ಉಣ್ಣೆಯನ್ನು ಧರಿಸಬಹುದು. ಮಳೆಗಾಲದ ಬಟ್ಟೆಗಳು. ಪಟ. ಮಳೆಗಾಲದಲ್ಲಿ ನಾವು ಒದ್ದೆಯಾಗಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನಾವು ರೈನ್ಕೋಟ್ ಮತ್ತು ಗಂಬೂಟ್ಗಳಂತಹ ವಿಶೇಷ ಜಲನಿರೋಧಕ ಬಟ್ಟೆಗಳನ್ನು ಧರಿಸುತ್ತೇವೆ. ಅವು ನಮ್ಮನ್ನು ನೀರಿನಿಂದ ರಕ್ಷಿಸುತ್ತವೆ. ಮಳೆಹನಿಗಳು ಅವುಗಳ ಮೇಲಿಂದ ಜಾರಿ ಹೋಗುತ್ತವೆ. ನಮ್ಮ ಬಟ್ಟೆಗಳು ಎಲ್ಲಿಂದ ಬರುತ್ತವೆ? ನಮ್ಮ ಬಟ್ಟೆಗಳು ಎಲ್ಲಿಂದ ಬರುತ್ತವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಹತ್ತಿ ಹೊಲದಲ್ಲಿ ಒಂದು ಸಣ್ಣ ಸಸ್ಯದ ಮೇಲೆ ಬೆಳೆಯಬಹುದು. ಸ್ನೇಹಮಯಿ ರೈತ ಹತ್ತಿ ಬೆಳೆಯಬಹುದು. ಇದು ನಯವಾದ ಬಿಳಿ ಮೋಡಗಳಂತೆ ಕಾಣುತ್ತದೆ. ನಾವು ನಯವಾದ ಕುರಿಗಳಿಂದ ಸಿಗುವ ಮೃದುವಾದ ಉಣ್ಣೆಯನ್ನು ಬಳಸುತ್ತೇವೆ. ಉಣ್ಣೆಯನ್ನು ಪಡೆಯುವುದು ಕುರಿಗೆ ಕ್ಷೌರ ಮಾಡಿದಂತೆ. ಈ ಹತ್ತಿ ಮತ್ತು ಉಣ್ಣೆಯನ್ನು ಸ್ವಚ್ಛಗೊಳಿಸಿ ನೂಲು ಎಂಬ ಉದ್ದನೆಯ ದಾರವನ್ನಾಗಿ ಮಾಡಲಾಗುತ್ತದೆ. ನಾವು ನೂಲಿನಿಂದ ಬಟ್ಟೆಗಳನ್ನು ತಯಾರಿಸುತ್ತೇವೆ. ಆದ್ದರಿಂದ ನಾವು ಧರಿಸುವ ಬಟ್ಟೆಗಳನ್ನು ಗಮನಿಸೋಣ. ನೀವು ಮನೆಗೆ ಹೋದಾಗ ನಿಮ್ಮ ಮನೆಯಲ್ಲಿರುವ ಬೇರೆ ಬೇರೆ ಬಟ್ಟೆಗಳನ್ನು ಹುಡುಕಿ ಮತ್ತು ಅವು ಎಷ್ಟು ವಿಭಿನ್ನವಾಗಿವೆ ಎಂದು ಅನುಭವಿಸಿ.